ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಪುತ್ತೂರು ಮಂಜುನಾಥ್ ಅವರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೊತ್ತೂರು ದುರ್ನಪ್ಪ ಅಂತ ಒಂದು ಡೌಟ್ ಇದೆ ಎಲ್ರಿಗೂ. ಆಲ್ಮೋಸ್ಟ್ ಕಾಂಗ್ರೆಸ್ನವ್ರು JDS ಕೂಡ ಡೌಟ್ ಇದೆ. ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ, ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ. ನಾನು ಕಂಡ ಒಬ್ಬ ಶಾಸಕರಾಗಿ, ಕೋಲಾರ ಶಾಸಕರಾಗಿ ಹೇಳ್ತೇನೆ, ನನ್ನ ಹತ್ರ ಆ ಉದ್ದೇಶ ಇಲ್ಲ. ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಗ್ದಾಗ ಕೈ ಹಿಡ್ಕೊಂಡು ಮಾತಾಡ್ತಕ್ಕಂಥ ಸೌಭಾಗ್ಯ ಹೊಂದಿರ್ತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಮುಳಬಾಗಿಲು ತಾಲೂಕು. ನಮ್ಮಲ್ಲಿ ದ್ವೇಷ ರಾಜಕಾರಣ ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ತಾವು ಕೋಲಾರ ನೋಡ್ಬೇಕು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು. ಬಹುಶಃ ನನ್ನ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ, ನಿಮ್ಮೆಲ್ಲರ ತಾಲೂಕಲ್ಲಿ ಈ ಒಂದು ದೌರ್ಭಾಗ್ಯ ನಾವು ಕಂಡಿಲ್ಲ, ಕಾಣೋದು ಇಲ್ಲ. ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ, ಎಲೆಕ್ಷನ್ ಬಂದ ಎಲೆಕ್ಷನ್ ಮಾಡೋಣ. ಸೌಭಾಗ್ಯತೆ ಬೆಳೆಸಿದಾಗ ಒಂದು ತಾಲೂಕು ಚೆನ್ನಾಗಿರ್ಬೇಕಂದ್ರೆ, ರೈತ ಚೆನ್ನಾಗಿರ್ಬೇಕು, 4 ಡಿಪಾರ್ಟ್ಮೆಂಟ್ ಮಾತ್ರ, 4 ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಡ್ತೀವಿ. ಶಾಸಕರಿಂದ ಅದನ್ನು ಪರವಾಗಿಲ್ಲ, ಈ 4 ಡಿಪಾರ್ಟ್ಮೆಂಟ್ ನಮ್ಗೆ ಕೇಳಿದ್ರೆ ಸಾಕು. ಒಂದು PLD ಬ್ಯಾಂಕ್, ಒಂದು DCC ಬ್ಯಾಂಕ್, ಇನ್ನೊಂದು ಬಂದು APSM, ಇನ್ನೊಂದು ಬಂದ್ಬಿಟ್ಟು ಕೋಚುಮಲ್. ಈ 4 ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿದ್ರೆ ಈ ಶಾಸಕರು ಕೂಡ ಅವಶ್ಯಕತೆ ಇಲ್ಲ. ಆ 4 ಡಿಪಾರ್ಟ್ಮೆಂಟ್ ಇಡೀ ರೈತರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂಥ ಕಾರ್ಯ ಈ 4 ಡಿಪಾರ್ಟ್ಮೆಂಟ್ ಇದೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ 2 ಡಿಪಾರ್ಟ್ಮೆಂಟ್ ನೀವಿದ್ದೀರಿ, 2 ಡಿಪಾರ್ಟ್ಮೆಂಟ್ ನಾವಿದ್ದೀವಿ. DCC ಬ್ಯಾಂಕು ಕೋಮಲು ನಾವಿದ್ದೀವಿ, PLD ಬ್ಯಾಂಕು ಮತ್ತು TAPSM ನೀವಿದ್ದೀರಿ. ಈ 4 ದುರುದ್ದೇಶ ಇಲ್ಲದೆ ಉದ್ದೇಶಪೂರ್ವಕ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ, ಮುಳಬಾಗಿಲು ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಬಹುಶಃ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಪ್ಪಲಿಕ್ಕೆ ಬಿಡಿ. ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ವೋಟಿಂಗ್ ಕೇಳ್ತಿದ್ರೆ, ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡ್ಬೇಕಾಗುತ್ತೆ. ಕಾನೂನು ರೀತಿಯಲ್ಲಿ, ಕಾನೂನು ಮಿಂಚಿ ನೀವು ದೊಡ್ಡವರಲ್ಲ, ಕೋಲಾರ ಶಾಸಕ ದೊಡ್ಡವರು, ನಾನು ದೊಡ್ಡವರಲ್ಲ. ಕಾನೂನೇ ಆಯ್ತಲ್ವಾ? ಕಾನೂನು ಅಡಿಯಲ್ಲಿ ಯಾರು ಓಟ್ ಕೊಡ್ಬೇಕಂತ ಅಧಿಕಾರದಲ್ಲಿ ಇದೆಯೋ ಅವ್ರಿಗೆಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಡ್ಬೇಕಂದ್ರೆ ಮೊದಲೇ 7 ದಿವಸಗಳ ಮುಂಚೆ ನೀವು ನಮೂದಿಸ್ಬೇಕಾಗುತ್ತೆ. ಇದು ಕಾನೂನು ಅಡಿಯಲ್ಲಿ ಇದೆ. ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಯಲ್ಲಿ ಇದು ಕೂರ್ಕಾಯಿ ನಮ್ಮ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರು ರೇಟ್ ಹೇಳ್ತಾರೆ. ಇದು ನಿಮಗೆ ಒಂದು ಧಕ್ಕೆ ಆಗ್ತದೆ. ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ RBI ಇಂದ ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷ ಅಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ. ನಾನು ಕೂಡ 3,500 ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ಈ ಸಹಕಾರ ಧೋರಣೆ ಬಗ್ಗೆ ನಮಗೆ ಗೊತ್ತಿದೆ, ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ. ಮುಂದಿಗೆ ದಯವಿಟ್ಟು ಈ ಅವಕಾಶವನ್ನು ಮಾಡಿಕೊಡಕ್ಕೆ ಸರ್. ಈ ಮೊದಲ ಮಾತಾಡ್ತೀನಿ ಮುಗಿಸ್ಕೋತಾನೆ. ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ರಿಗೂ ಕೊಡ್ಬೇಕಾಗುತ್ತೆ, ಆದ್ರೆ ನೀವು ನಮೂದಿಸ್ಬೇಕಾಗುತ್ತೆ, ಅಜೆಂಡಾದಲ್ಲಿ ನಮೂದಿಸ್ಬೇಕಾಗುತ್ತೆ. ದುರಿತ ಇವತ್ತು ಒಂದು ಸಂತೋಷ ಸುದ್ದಿ ಅಂತಂದ್ರೆ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ದುರೀಣರು, ದೊಡ್ಡ ದುರೀಣರು ಇಲ್ಲೇ ಕೂತಿದ್ರಿ. ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು. ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಪುತ್ತೂರು ಮಂಜುನಾಥ್ ಅವರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೊತ್ತೂರು ದುರ್ನಪ್ಪ ಅಂತ ಒಂದು ಡೌಟ್ ಇದೆ ಎಲ್ರಿಗೂ. ಆಲ್ಮೋಸ್ಟ್ ಕಾಂಗ್ರೆಸ್ನವ್ರು JDS ಕೂಡ ಡೌಟ್ ಇದೆ. ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ, ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ. ನಾನು ಕಂಡ ಒಬ್ಬ ಶಾಸಕರಾಗಿ, ಕೋಲಾರ ಶಾಸಕರಾಗಿ ಹೇಳ್ತೇನೆ, ನನ್ನ ಹತ್ರ ಆ ಉದ್ದೇಶ ಇಲ್ಲ. ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಗ್ದಾಗ ಕೈ ಹಿಡ್ಕೊಂಡು ಮಾತಾಡ್ತಕ್ಕಂಥ ಸೌಭಾಗ್ಯ ಹೊಂದಿರ್ತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಮುಳಬಾಗಿಲು ತಾಲೂಕು. ನಮ್ಮಲ್ಲಿ ದ್ವೇಷ ರಾಜಕಾರಣ ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ತಾವು ಕೋಲಾರ ನೋಡ್ಬೇಕು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು. ಬಹುಶಃ ನನ್ನ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ, ನಿಮ್ಮೆಲ್ಲರ ತಾಲೂಕಲ್ಲಿ ಈ ಒಂದು ದೌರ್ಭಾಗ್ಯ ನಾವು ಕಂಡಿಲ್ಲ, ಕಾಣೋದು ಇಲ್ಲ. ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋಣ. ಸೌಭಾಗ್ಯತೆ ಬೆಳೆಸಿದಾಗ ಸೌಹಾರ್ದ ಬೆಳೆಸ್ಬೇಕಾದ್ರೆ ಅದು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ, ಎಲ್ಲ ದುರೀಣರಿಗೂ ಅನ್ಸುತ್ತಾ ಆದಷ್ಟು ಬೇಗ ಏನು ನಿಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಲಿ, ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸಹಕಾರ ದುರೀಣರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಮಾತು ಮುಗಿಸಿ ಎಲ್ರಿಗೂ ಒಳ್ಳೇದಾಗಲಿ.